ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಆಗಮನ ಕಾಲದ 4ನೇ ವಾರ, ಡಿಸೆಂಬರ್ 23, 2024, ಸೋಮವಾರ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ದಿನ ತುಂಬಿದಾಗ ಎಲಿಜಬೇತಳು ಗಂಡು ಮಗುವಿಗೆ ಜನ್ಮವಿತ್ತಳು. ಸರ್ವೇಶ್ವರ ಆಕೆಗೆ ವಿಶೇಷ ಕೃಪೆ ತೋರಿದ್ದಾರೆಂದು ಅರಿತುಕೊಂಡ ನೆರೆಹೊರೆಯವರು, ಬಂಧು ಬಳಗದವರು ಬಂದು ಆಕೆಯೊಡನೆ ಸೇರಿ ಸಂತೋಷಪಟ್ಟರು. 8ನೆಯ ದಿನ ಮಗುವಿನ ಸುನ್ನತಿಗಾಗಿ ಅವರು ಬಂದು ಅದಕ್ಕೆ ತಂದೆಯ ಹೆಸರನ್ನು ಅನುಸರಿಸಿ ಜಕರೀಯನೆಂದು ನಾಮಕರಣ ಮಾಡುವುದರಲ್ಲಿ ಇದ್ದರು. ಆದರೆ ಮಗುವಿನ ತಾಯಿ, ಇಲ್ಲ, ಅದು ಕೂಡದು, ಅವನಿಗೆ ಯೋವಾನ ಎಂಬ ಹೆಸರಿಡಬೇಕು ಎಂದಳು. ಅದಕ್ಕೆ ಅವರು, ನಿನ್ನ ಬಂಧು ಬಳಗದವರಲ್ಲಿ ಯಾರಿಗೂ ಈ ಹೆಸರು ಇಲ್ಲವಲ್ಲ ಎಂದು ಹೇಳಿ, ಮಗುವಿಗೆ ಏನು ಹೆಸರಿಡಬೇಕೆನ್ನುತ್ತೀರಿ ಎಂದು ಮಗುವಿನ ತಂದೆಗೆ ಸನ್ನೆ ಮಾಡಿ ಕೇಳಿದರು. ಆಗ ಜಕರೀಯನು ಬರೆಯುವ ಒಂದು ಹಲಗೆಯನ್ನು ತರಿಸಿಕೊಂಡು ಇವನ ಹೆಸರು ಯೋವಾನ ಎಂದು ಬರೆದನು. ಎಲ್ಲರೂ ಬೆರಗಾದರು. ತಕ್ಷಣವೇ ಅವನಿಗೆ ಬಾಯಿ ಬಂದಿತು, ನಾಲಿಗೆ ಸಡಿಲವಾಯಿತು. ಅವನು ಮಾತನಾಡಲು ಆರಂಭಿಸಿ ದೇವರನ್ನು ಸ್ತುತಿಸಿದನು. ನೆರೆಹೊರೆಯವರೆಲ್ಲರೂ ತಲ್ಲಣಗೊಂಡರು. ಈ ಸಮಾಚಾರ ಜುದೇಯದ ಗುಡ್ಡಗಾಡು ಪ್ರಾಂತ್ಯದಲ್ಲೆಲ್ಲ ಹರಡಿತು. ಕೇಳಿದವರೆಲ್ಲರೂ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಈ ಮಗು ಮುಂದೆ ಎಂಥವನಾಗುವನೋ ಎಂದುಕೊಂಡರು. ನಿಶ್ಚಯವಾಗಿಯೂ ಸರ್ವೇಶ್ವರನ ಅಭಯಹಸ್ತವು ಆ ಮಗುವಿನ ಮೇಲಿತ್ತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಮಾನ್ಯವಾಗಿ ಮನೆಗಳಲ್ಲಿ ಮಗುವೊಂದು ಹುಟ್ಟಿದರೆ ಎಲ್ಲರಿಗೂ ಸಂತೋಷವಾಗುತ್ತದೆ. ಅದರಲ್ಲೂ ಎಲಿಜಬೇತಳಿಗೆ ಮುಪ್ಪಾದರೂ ಮಕ್ಕಳಿರಲಿಲ್ಲ. ತನ್ನ ಮುಪ್ಪಿನಲ್ಲಿ ಮಗುವನ್ನು ಹೆಡೆದಾಗ ಆಕೆಯೊಂದಿಗೆ ನೆರೆಹೊರೆಯವರು, ಬಂಧು ಬಳಗದವರೆಲ್ಲರೂ ಸಂತೋಷ ಪಡುವುದಕ್ಕೆ ಇನ್ನೊಂದು ಕಾರಣ ಬೇಕೆ? ಖಂಡಿತವಾಗಿಯೂ ಇಲ್ಲ. ಪ್ರಿಯರೇ, ಆದರೆ ಇಂದಿನ ಶುಭ ಸಂದೇಶ ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ. ಅದೇನೆಂದರೆ, ಸರ್ವೇಶ್ವರ ಎಲಿಜಬೇತಳಿಗೆ ವಿಶೇಷ ಕೃಪೆ ತೋರಿದ್ದಾರೆಂದು ಅರಿತುಕೊಂಡ ನೆರೆಹೊರೆಯವರು, ಬಂಧು ಬಳಗದವರು ಬಂದು ಆಕೆಯೊಡನೆ ಸೇರಿ ಸಂತೋಷಪಟ್ಟರೆಂದು ಇಂದಿನ ಶುಭ ಸಂದೇಶ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ಪ್ರಿಯರೇ, ದೇವರು ಇತರರಿಗೆ ವಿಶೇಷ ಕೃಪೆ ತೋರಿದಾಗ ಅದರಲ್ಲಿ ನಾವು ಸಂತೋಷಿಸುತ್ತೇವೆಯೋ ಅಥವಾ ಅಸೂಯೆ ಪಟ್ಟುಕೊಳ್ಳುತ್ತೇವೆಯೋ? ನಮ್ಮ ಸಂತೋಷದ ಮೂಲ ದೇವರ ಪ್ರಸನ್ನತೆಯಾಗಿದೆಯೇ? ದೇವರಾಗಿದ್ದಾರೆಯೇ? ದೇವರ ಮಹತ್ ಕಾರ್ಯಗಳ ಬಗೆಗಿನ ಜ್ಞಾನ ನಮಗೆ ಸಂತೋಷವನ್ನು ನೀಡುತ್ತದೆಯೇ? ಪ್ರಿಯರೇ, ದೇವರು ವಿಶೇಷವಾಗಿ ಇತರರನ್ನು ಆಶೀರ್ವದಿಸಿದಾಗ ಅದರಲ್ಲಿ ನಾವು ಅಸೂಯೆ ಪಟ್ಟುಕೊಳ್ಳದೆ ಸಂತೋಷಿಸಲು ನಾವೆಲ್ಲರೂ ಕಲಿತುಕೊಳ್ಳೋಣ. ಪ್ರಿಯರೇ, ದೇವರ ವಾಕ್ಯವನ್ನು ಅನುಮಾನಿಸಿದ್ದಕ್ಕೆ ಮೂಕನಾದ ಜಕಾರಿಯ ಮುಂದೆ ಆತನ ನಾಲಿಗೆ ಸಡಿಲವಾಗಿ ಬಾಯಿ ಬಂದದ್ದು ಎಲ್ಲರ ಸಮ್ಮುಖದಲ್ಲಿ ಬಹಿರಂಗವಾಗಿ ದೇವರ ಯೋಜನೆಯನ್ನು ಒಪ್ಪಿಕೊಂಡು ಮಗುವಿಗೆ ಯೋವಾನ ಎಂದು ನಾಮಕರಣ ಮಾಡಬೇಕೆಂದು ಬರೆಯುವ ಹಲಗೆಯ ಮೂಲಕ ಪ್ರಕಟಿಸಿದಾಗ. ಪ್ರಿಯರೇ, ಸುಮಾರು 9 ತಿಂಗಳು ಆತ ಮೂಕನಾಗಿದ್ದ. ಸುಮಾರು 9 ತಿಂಗಳ ಮೌನದಲ್ಲಿ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ವಿಶ್ವಾಸಿಸಲು ಕಲಿತಿದ್ದ ಆತ. ಜಕಾರಿಯನು 9 ತಿಂಗಳ ನಂತರ ದೇವರ ಯೋಜನೆಯಲ್ಲಿ ತನ್ನ ಸಂಪೂರ್ಣವಾದ ವಿಶ್ವಾಸವನ್ನು ನಿವೇದಿಸುತ್ತಾನೆ. ಮಾತು ಆರಂಭಿಸಿದ ಕ್ಷಣದಲ್ಲಿ ಆತನು ದೇವರನ್ನು ಸ್ತುತಿಸುತ್ತಾನೆ. ಪ್ರಿಯರೇ, ವಿಶ್ವಾಸ ದೇವರ ಕೊಡುಗೆ ಹೌದು, ಆದರೆ ಅದನ್ನು ಉಳಿಸಿ, ಬೆಳೆಸಿ, ಗಟ್ಟಿಗೊಳಿಸಿ, ದೃಢಪಡಿಸುವುದು ನಮಗೆ ಸೇರಿದುದಾಗಿದೆ. ಇದು ಒಂದು ದಿನದ ಕಾರ್ಯವಲ್ಲ. ಆ ಜಕಾರಿಯನಂತೆ ವಿಶ್ವಾಸ ದೃಢಗೊಳ್ಳಲು ತಿಂಗಳುಗಳೇ ಬೇಕಾಗಬಹುದು, ಕೆಲವೊಂದು ಸಲ ವರ್ಷಗಳೇ ಹಿಡಿಯಬಹುದು. ಪ್ರಿಯರೇ, ನಮ್ಮ ವಿಶ್ವಾಸ ದೃಢತೆಯನ್ನು ಸಾಧಿಸಲು, ಪರಿಪಕ್ವತೆಯನ್ನು ಪಡೆಯಲು ಮಾತಿಗಿಂತ ಮೌನದ ಅವಶ್ಯಕತೆಯೇ ಹೆಚ್ಚು. ಪ್ರಿಯರೇ, ಒಬ್ಬ ವ್ಯಕ್ತಿಯ ಮುಖದ ಛಾಯೆ ಸ್ಪಷ್ಟವಾಗಿ ಕಾಣುವುದು ತಿಳಿ ನೀರಿನಲ್ಲೇ ಹೊರತು ಕದಡಿದ ನೀರಿನಲ್ಲಿ ಅಲ್ಲ. ಅದೇ ರೀತಿ ತನ್ನ ವ್ಯಕ್ತಿತ್ವದ ಪ್ರಾಮಾಣಿಕ ಚಿತ್ರಣ ತಿಳಿಯುವುದು, ತನ್ನ ತಪ್ಪಿನ ಅರಿವಾಗುವುದು ಮೌನ ಮನಸ್ಸಿನಲ್ಲಿಯೇ ಹೊರತು ಗೊಂದಲದ ಅಂತರಾಳದಲ್ಲಿ ಅಲ್ಲ. ಅದೇ ರೀತಿ ದೇವರ ಸ್ವರವನ್ನು ನಮ್ಮ ಹೃದಯದ ಅಂತರಾಳದ ಪ್ರಶಾಂತತೆಯಲ್ಲಿ ಆಲಿಸಬಹುದೇ ಹೊರತು ಗೊಂದಲದ ಹೃದಯದಲ್ಲಿ ಅಲ್ಲ.
ಪ್ರಿಯರೇ, ಹೀಗಿರುವಾಗ ನನ್ನ ವಿಶ್ವಾಸದ ಬೆಳವಣಿಗೆಗೆ ನಾನೆಷ್ಟು ಪ್ರಯತ್ನಿಸುತ್ತಿದ್ದೇನೆ? ನನ್ನ ಬದುಕು, ಹೃದಯ, ಮನಸ್ಸು ಗೊಂದಲಮಯವಾಗಿದೆಯೇ? ಅಥವಾ ದೇವರ ವಾಕ್ಯವನ್ನು, ನುಡಿಯನ್ನು, ಸ್ವರವನ್ನು ಕೇಳಿಸಿಕೊಳ್ಳುವಷ್ಟು ಪ್ರಶಾಂತತೆಯನ್ನು ನಾನು ನನ್ನ ಬದುಕಿನಲ್ಲಿ, ನನ್ನ ಅಂತರಂಗದಲ್ಲಿ ಸಾಧಿಸಿದ್ದೇನೆಯೇ? ಇಲ್ಲವಾದಲ್ಲಿ ಇವತ್ತಿನಿಂದ ನಾವು ಪ್ರಯತ್ನಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.